ಮೆಜಾರಿಟಿ ಬರ್ದಿರೋ ಪರಿಸ್ಥಿತಿ ಒಂದ್ ಟ್ರೆಂಡ್ ಸಿಕ್ಬಿಡ್ಲಿ ಆಮೇಲೆ ನಾವು ಮಾತಾಡೋದಕ್ಕಿಂತ ಮುನ್ನ ಆಮೇಲೆ ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯನ್ನ ರಾಜ್ಯದಲ್ಲಿ ನಾವು ನೋಡ್ತಾ ಇದೀವಿ. ರಾಜ್ಯದ ಮೂರು ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತ ನಾವು ನೋಡ್ತಾ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಧಾನವಾಗಿ ಮುನ್ನಡೆ ಕಡೆಗೆ ಸಾಗ್ತಾ ಇದ್ರೆ ಭರತ್ ಬೊಮ್ಮಾಯಿ ಅವರ ಮುನ್ನಡೆ ಯಥಾ ಪ್ರಕಾರವಾಗಿ ಶಿಗ್ಗಾವಿಯಲ್ಲಿ ಮುಂದುವರಿತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ಲಿ ಕಾಪಾಡೋದು ಓಕೆ ಸಂಡೂರ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತಾ ಇದೆ, ಒಮ್ಮೆ ಅವರು ಒಮ್ಮೆ ಇವರು ಅಂತ ಹೇಳ್ಕೊಂಡು. ಬಟ್ ಬಂಗಾರು ಹನುಮಂತು ಇದೀಗ ಮುನ್ನಡೆಗೆ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ವಿಚಾರ ಗೊತ್ತಿರಲಿ, ಇದೇ ಬಂಗಾರು ಹನುಮಂತು ಅವರು ಕಳೆದ ಬಾರಿ ನಡೆದಂತ ಅದರ ಹಿಂದೆ ಬಾರಿ ನಡೆದಂತ ಚುನಾವಣೆಯಲ್ಲಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿದ್ರು. ಮಂತೇಶ್ವರ ಇದರಿಂದ ಸ್ಪಷ್ಟ ಆಗೋದೇನು ಅಂತ ಹೇಳಿದ್ರೆ ಸೇಫ್ಲೆಸ್ ಹುಡುಕೊಳ್ತಾರೆ. ಹಂಗೆ ವಯನಾಡ್ ಒಂದು ಉಳಿಯುತ್ತೆ ಅವರಿಗೆ. ಇನ್ನು ಉಳಿದಿರೋ ಎಲ್ಲ ಕಡೆಗಳಲ್ಲಿ ಎನ್ಡಿಎ ಅರಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. 100 ಕೆಳಗಡೆ ಹೋಗ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ 162, ಮಹಾರಾಷ್ಟ್ರದಲ್ಲಿ 162. ನಿಮ್ಗೆ ಗೊತ್ತಿರಲಿ ಮ್ಯಾಜಿಕ್ ನಂಬರ್ 145. ಅದರಲ್ಲಿ 162 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆ ಸಾಧಿಸ್ತಾ ಇದ್ರೆ ಎಂವಿಎ 3 ಡಿಜಿಟ್ ಅನ್ನ ದಾಟಿ ಮುನ್ನುಗ್ತಾ ಇತ್ತಲ್ಲ, ಅದು ನಿಧಾನವಾಗಿ ಈಗ ಕೆಳಗೆ ಬರ್ತಾ ಇದೆ. 99 ಕ್ಷೇತ್ರಗಳಿಗೆ ಇಳಿದಿದೆ. ವಿಚಾರಾಂತರ ಇನ್ನೂ 11 ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗಿನ ರಿಸಲ್ಟ್ ಬರಬೇಕಿದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಬಟ್ ಭರತ್ ಬೊಮ್ಮಾಯಿಗೆ ಅಲ್ಲಿ ಯಾಸಿರ್ ಖಾನ್ ಪಠಾಣ್ ಬಹಳ ಪ್ರಬಲವಾದಂತಹ ಪೈಪೋಟಿಯನ್ನ ನೀಡ್ತಾ ಇದ್ದಾರೆ ಅನ್ನುವಂಥದ್ದು ಮುನ್ನಡೆಯ ಅಂತರ ನೋಡಿದಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಯಾಸಿರ್ ಖಾನ್ ಪಠಾಣ್ ಪರವಾಗಿಯೂ ಕೂಡ ಈ ಬಾರಿ ಬಹಳ ಮತಗಳಿಕೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಅದು ಗೆಲುವಿನ ಕಡೆ ಕರ್ಕೊಂಡು ಹೋಗುತ್ತಾ ನೋಡ್ಬೇಕಿದೆ. ಸಂಡೂರಿನಲ್ಲಿ 7ನೇ ಸುತ್ತಿನಲ್ಲಿ ಬಂಗಾರು ಹನುಮಂತು 900 ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ. ನೀವೆಲ್ಲ ತುಂಬಾ ಮಾತಾಡ್ಬಿಡ್ರಿ ಸರ್. ಒಂದ್ 2 ನಿಮಿಷ ಬಿಡಿ. ಕಾಂಗ್ರೆಸ್ ಆಡಳಿತ ಪಕ್ಷ ಇರ್ತಕ್ಕಂಥದ್ದು ಬೈ ಎಲೆಕ್ಷನ್ ಎಲ್ಲ ಫೇಸ್ ಮಾತಾಡ್ಬೇಕು ನೀವು. ರವಿಕುಮಾರ್ ಬಹಳ ಎಕ್ಸಾಜರೇಟ್ ಮಾಡ್ಕೊಳಕ್ ಅವಶ್ಯಕತೆ ಇಲ್ಲ. ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್. ನೋಡಿ ಅಲ್ಲಿ ಮತ್ತೆ 164, 99 ರವಿಕುಮಾರ್ ನೋಡಿ ಅಲ್ಲಲ್ಲ ಅವ್ರ ಏನಂದ್ರು ಅಂದ್ರೆ ಸರ್ ಏಕೈತು ಸೇಫ್ ಅನ್ನೋದು ಅವ್ರ ಘೋಷಣೆ ಇದೆ. ಹೇಳ್ತಾರೆ ಅಂದ್ರೆ ವಯನಾಡ್ ಒಂದೇ ಗೆಲ್ಲದು ಅಟ್ಲೀಸ್ಟ್ ಏಕೋ ಸೇಫ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ವಯನಾಡ್ ಅಷ್ಟೇ. देश सेफ है कांग्रेस का हाथ में, बीजेपी के हाथ में नहीं है. ಸಂಡೂರಿನಲ್ಲಿ 7ನೇ ಸುತ್ತಿನಲ್ಲಿ ಬಿಜೆಪಿ ಮುನ್ನಡೆ 900 ಮತಗಳಿಂದ. ಮಹಾರಾಷ್ಟ್ರ 1 ನಿಮಿಷ ಸರ್. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ಇಲ್ಲಿ ಏನಾದ್ರೂ ಮಾಲ್ತೇಶ್, ಇಲ್ಲಿ ಏನಾದ್ರೂ ಕಾಂಗ್ರೆಸ್ ಹಿನ್ನಡೆ ಆಯ್ತು ಅಂತಂದ್ರೆ ರಾಜೀನಾಮೆ ಕೊಡಬೇಕು. ಒಂದು ದೊಡ್ಡ ಆಘಾತ. ಅದು ಸಾಮಾನ್ಯ ಸಂಗತಿ ಅಲ್ಲ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಮತಗಳಿಂದ ಬಂಗಾರು ಹನುಮಂತು. ಆಮೇಲೆ ಇನ್ನೊಂದು ವಿಚಾರ ರಂಗನಾಥ್ ಅವರೇ, ನಾನು ಸಂಡೂರಲ್ಲಿ ಗಮನಿಸಿದಂತ ಸಂಗತಿ ಏನು ಅಂತ ಅಂದ್ರೆ, ಒಂದು ನಾವು ಆಗ್ತಾನೆ ಹೇಳಿದಾಗೆ ಬಿಜೆಪಿ ಬಹಳ ಒಗ್ಗೂಡ್ಕೊಂಡು ಹೋರಾಟ ಮಾಡ್ತಾ ಇದ್ದಂತದ್ದು ಒಂದು, ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂಥದ್ದು ಒಂದು. ಯಾಕಂದ್ರೆ ತುಕಾರಾಮ್ ಅವರು ಬಹಳ ಸಂದರ್ಭದಿಂದ ಆಯ್ಕೆಯಾಗಿ ಗ್ಯಾರಂಟಿ ವಿಚಾರವಾಗಿ ಅಲ್ಲಿನ ಜನ ಅನುಭವಿಸ್ತಾ ಇದ್ದಂತ ಸಮಸ್ಯೆನೇ